ಕ್ಯಾನ್ಸರ್ ಅಂತ ಒಂದು ರೋಗ ಬರೋದು ಇದು ಹೆರಿಡಿಟರಿಯಿಂದ ಬರುತ್ತಾ ಅಥವಾ ಇದು ಲೈಫ್ ಸ್ಟೈಲ್ ಇಂದ ಬರುತ್ತಾ? ಓಕೆ. ಈಗ ಇದಕ್ಕೆ ಒನ್ಸ್ ಅಗೇನ್ ಕ್ಯಾನ್ಸರ್ನಲ್ಲಿ ಮೋಸ್ಟ್ ಕ್ವೆಶನ್ಸಿಗೆ ಒನ್ ವರ್ಡ್ನಲ್ಲಿ ಆನ್ಸರ್ ಹೇಳೋದು ಸ್ವಲ್ಪ ಕಷ್ಟ. ಹ್ಮ್. ಸೊ ರಫ್ಲಿ 20% ಆಫ್ ದ ಕ್ಯಾನ್ಸರ್ಸ್ ಆರ್ ಹೆರಿಡೇಟರಿ ಅಂತ ಹೇಳಿ. ಓಕೆ. ಓಕೆ, ವಿಚ್ ಈಸ್ 1 in 5. ಹ್ಮ್. ಬಟ್ ಅದರ್ 4 ಇಟ್ ಈಸ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಚೇಂಜಸ್ ಅಂತ. ಓಕೆ. ಈಗ ಹೇಗಿರ್ತದೆ, ನಮ್ಮ ಬಾಡಿಯಲ್ಲಿ 2 ಜೀನ್ಸ್ ಇರ್ತದೆ ಯಾವುದೇ ಆರ್ಗನಿಗಾದರೂ. ಹ್ಮ್. ಒಂದು ವಿಚ್ ಹ್ಯಾಸ್ ಕಮ್ ಫ್ರಮ್ ದ ಪೇರೆಂಟ್ ಹ್ಮ್. ಅಂಡ್ ಒನ್ ಅಂದ್ರೆ ಒನ್ ಈಚ್ ಹ್ಯಾಸ್ ಕಮ್ ಫ್ರಮ್ 2 ಪೇರೆಂಟ್ಸ್. ಓಕೆ. ಆ ಥರ. ಹ್ಮ್. ಅದರಲ್ಲಿ ಬೈ ಚಾನ್ಸ್ 1 ಜೀನ್ ಈಸ್ ಎಬ್ನಾರ್ಮಲ್, ಅಂದ್ರೆ ಹ್ಮ್. ಹೆರಿಡಿಟರಿಯಿಂದ ಒಂದು ಎಬ್ನಾರ್ಮಲ್ ಆಗಿದ್ರು ಕೂಡ ಹ್ಮ್. ಇನ್ನೊಂದು ಜೀನ ನಾರ್ಮಲ್ ಇದ್ರೆ ಹ್ಮ್. ಕ್ಯಾನ್ಸರ್ದ ರಿಸ್ಕ್ ಆಗೋದಿಲ್ಲ. ಹ್ಮ್. ಯಾವಾಗ ಆಗ್ತದೆ, ವೆನ್ ವಿ ಡೋಂಟ್ ಟೇಕ್ ಕೇರ್ ಆಫ್ ಅವರ್ ಲೈಫ್ ಸ್ಟೈಲ್. ಹ್ಮ್. ಇನ್ನೊಂದು ನಾರ್ಮಲ್ ಇರೋದು ಎಬ್ನಾರ್ಮಲ್ ಆದ್ರೆ, ಹ್ಮ್. ಆಲ್ರೆಡಿ ಒಂದು ಹೆರಿಡೇಟರಿಲಿ ಎಬ್ನಾರ್ಮಲ್ ಇದೆ, ಹ್ಮ್. ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಇಂದ ಇನ್ನೊಂದು ಎಬ್ನಾರ್ಮಲ್ ಆದ್ರಷ್ಟೇನೆ ಕ್ಯಾನ್ಸರ್ ಆಗ್ತದೆ ಅಂತ. ಸೊ ಈಗ ಜಸ್ಟ್ ಬಿಕಾಸ್ ಒಂದು ಜೆನೆಟಿಕ್ ಎಬ್ನಾರ್ಮಲಿಟಿ ನಮ್ಮ ಫ್ಯಾಮಿಲಿಯಲ್ಲಿ ಇದೆ ಅಂದ ಕೂಡಲೇ ಎಲ್ಲರಿಗೂ ಕ್ಯಾನ್ಸರ್ ಆಗಿಬಿಡ್ತದೆ ಅನ್ನೋದು ನಿಜ ಅಲ್ಲ. ಹ್ಮ್. ಸೊ ಎಲ್ಲಿವರೆಗೂ ನಮ್ಮ ಲೈಫ್ ಸ್ಟೈಲ್ ನಾವು ಒಳ್ಳೇದಾಗಿ ಮ್ಯಾನೇಜ್ ಮಾಡ್ತೀವಿ, ಎಬ್ನಾರ್ಮಲ್ ಜೀನ್ಸ್ ಇದ್ರೂ ಕೂಡ ಕ್ಯಾನ್ಸರ್ ಆಗದೆ ಇರೋ ತರ ಪ್ರಿವೆಂಟ್ ಮಾಡ್ಬೋದು. ಹ್ಮ್. ಅಂಡ್ ಹೆರಿಡಿಟರಿ ಬಗ್ಗೆ ಬಹಳ ಏನು ಟೆನ್ಷನ್ ತಗೊಳ್ಳೋದು ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ ಈಸ್ ಓನ್ಲಿ 20%. ಸೊ 80% ಆಫ್ ದ ಕ್ಯಾನ್ಸರ್ ಪೇಷಂಟ್ಸ್ ಡೋಂಟ್ ಹ್ಯಾವ್ ಅ ಹೆರಿಡಿಟರಿ ಪ್ರಾಬ್ಲಮ್ ಎಟ್ ಆಲ್. ಹ್ಮ್. ಒಂದು. ಎರಡನೇದು, ದೇರ್ ಆರ್ ಸಮ್ ಸ್ಪೆಸಿಫಿಕ್ ಕ್ಯಾನ್ಸರ್ಸ್ ವೇರ್ ಹೆರಿಡಿಟರಿ ರಿಸ್ಕ್ ಈಸ್ ಹೈಯರ್ ಅಂತ. ಪ್ರಾಸ್ಟೇಟ್ ಕ್ಯಾನ್ಸರ್ ಇಸ್ ಒನ್ ಸರ್ ಅದರಲ್ಲಿ. ಪ್ರೋಸ್ಟೇಟ್ ನಲ್ಲಿ ಇಟ್ ಈಸ್ ಅರೌಂಡ್ 5% ಆಫ್ ದ ಪ್ರೋಸ್ಟೇಟ್ ಕ್ಯಾನ್ಸರ್ಸ್ ಆರ್ ಹೆರಿಡಿಟರಿ, 95 ಆರ್ ನಾಟ್. ಹ್ಮ್. ರೈಟ್. ಒಂದು ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲಿ ಹೆರಿಡಿಟರಿ ಕಾಮನ್ ಇರುವಂತದ್ದು, ಓಕೆ. ಓವರಿ ಕ್ಯಾನ್ಸರ್ ಮತ್ತೆ ಯೂಟ್ರಸ್ ಕ್ಯಾನ್ಸರ್. ದೀಸ್ ಆರ್ ದ 3. ಬಾಕಿ ಎಲ್ಲದರಲ್ಲೂ ದೆರ್ ಈಸ್ ಸಮ್ ರಿಸ್ಕ್ 5 to 10% ಅನ್ನೋ ತರ. ಇವು ಮೂರರಲ್ಲಿ ಮ್ಯಾಕ್ಸಿಮಮ್ ರಿಸ್ಕ್ ಇರೋದು ಅಂತ. ಈಗ ಸಪೋಸ್ ಕಿ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ, ಹ್ಮ್. ಚಿಕ್ಕಮ್ಮಂಗೆ ಓವರಿ ಕ್ಯಾನ್ಸರ್ ಆಗಿದೆ, ಹ್ಮ್. ಆ ತರ ಇದ್ದಾಗ ಫಸ್ಟ್ ಒಂದು ಚೆಕ್ಅಪ್ ಮಾಡಿಸ್ಬೇಕಾಗ್ತದೆ. ಹ್ಮ್. ಈಗ ಅಂದ್ರೆ ಬಿಕಾಸ್ ಆಫ್ ದ ಅವೈಲಬಿಲಿಟಿ ಆಫ್ ಬೆಟರ್ ಡಯಾಗ್ನೋಸ್ಟಿಕ್ ಫೆಸಿಲಿಟೀಸ್, ಹ್ಮ್. ಒಂದು ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಸುಮಾರಷ್ಟು ಜೆನೆಟಿಕ್ ಇನ್ಫಾರ್ಮೇಶನ್ ಸಿಕ್ಬಿಡ್ತದೆ. ಹ್ಮ್. ಸೊ ಆ ತರ ಎಬ್ನಾರ್ಮಲ್ ಇದ್ರಷ್ಟೇನೆ ಇವ್ರಿಗೆ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರ್ತದೆ ಹೊರತು, ಹ್ಮ್. ಜಸ್ಟ್ ಬಿಕಾಸ್ ಒಂದು ರ್ಯಾಂಡಮ್ ಆಗಿ ಕ್ಯಾನ್ಸರ್ ಆಗಿದೆ ಅಂದ ಕೂಡಲೇ ಫ್ಯಾಮಿಲಿಯಲ್ಲಿ ನಮಗೂ ಬಂದ್ಬಿಡ್ತದೆ ಅನ್ನೋದು ನಿಜ ಅಲ್ಲ. ಓಕೆ. ಒಂದು ರೀಸೆಂಟ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಹ್ಮ್. ಒಬ್ರು ನಂಗೆ ಇಲ್ಲಿ ಕೋಸ್ಟಲ್ ಬೆಲ್ಟ್ ಇಂದ ಫೋನ್ ಮಾಡಿದ್ರು. ಹ್ಮ್. ರ್ಯಾಂಡಮ್ ಲೇಡಿ, ಐ ಡೋಂಟ್ ನೋ ಹರ್. ಹ್ಮ್. ನನ್ನ ನಂಬರ್ ಎಲ್ಲಿಂದ ಸಿಕ್ತು ಅಂತಾನೂ ಗೊತ್ತಿಲ್ಲ. ಹ್ಮ್. ಅವರು ನನಗೆ ಏನ್ ಕೇಳ್ತಿದ್ದಾರೆ ಅಂದ್ರೆ, ನನ್ನ ಮಗಂಗೆ ಮದುವೆ ಮಾಡ್ತಿದ್ದೀನಿ, ಹ್ಮ್. ಆ ಹುಡುಗಿ ಏನಿದಾಳಲ್ಲ ಅವಳ ಅಜ್ಜಿಗೆ ಇಸೋಫೆಗಸ್ ಕ್ಯಾನ್ಸರ್ ಆಗಿತ್ತಂತೆ ಹ್ಮ್. 40 years ಬ್ಯಾಕ್. ಸೊ ಈಗ ಈ ಹುಡುಗಿಗೆ ಮದುವೆ ಮಾಡ್ಬೋದು ಇಲ್ಲೋ ಅಂತ ಕೇಳಿದ್ರು. ಓಕೆ. ಐ ವಾಸ್ ಎಕ್ಸ್ಟ್ರೀಮ್ಲಿ ಸರ್ಪ್ರೈಸ್ಡ್ ಅಂಡ್ ಶಾಕ್ಡ್ ಆಲ್ಸೋ. ಅಂದ್ರೆ ಇಷ್ಟು ಹೇಗೆ ವಿಚಾರ ಮಾಡ್ತಾರೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್, ಇಸೋಫೆಗಸ್ ಕ್ಯಾನ್ಸರ್ ಏನಿದೆ ಇದು ಹೆರಿಡಿಟರಿ ಅಲ್ಲೇ ಅಲ್ಲ, ಇಟ್ ಈಸ್ ಪ್ಯೂರ್ಲಿ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಚೇಂಜಸ್. ಇಸೋಫೆಗಸ್. ಹಾ, ಅದು ಕೂಡ 40 year ಬ್ಯಾಕ್ ಅವ್ರ ಅಜ್ಜಿಗಾದ್ರೆ ಈಗ ಹುಡುಗಿ ಬಾಡಿದಲ್ಲಿ ಕ್ಯಾನ್ಸರ್ ಇದೆಯಾ ಅಂತ ಹೇಳಿ ವಿಚಾರ ಮಾಡೋದು. ಹೌದು. ಸೊ ದಿಸ್ ಇಸ್ ದ ಸ್ಟಿಗ್ಮಾ ದಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಕ್ಯಾನ್ಸರ್ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಈಗ ಮದುವೆ ಆಗ್ಬೇಕಾದ್ರೆ ಇರ್ಬೋದು ಅಥವಾ ಬೇರೆ ಕಾರಣಕ್ಕಿರ್ಬೋದು, ಇದ್ರ ಮೇಲಿಂದ ಮದುವೆ ಆಗೋದು ಸರಿಯಲ್ಲ ಅಂತ ಹೇಳಿ. ಸೊ ನಾನು ಅದಕ್ಕೆ ಅವ್ರಿಗೆ ಏನ್ ಹೇಳಿದೆ, ಇಷ್ಟೆಲ್ಲ ವಿಚಾರ ಮಾಡಿದ್ರೆ ನಿಮ್ ಮಗಂಗೆ ಮದುವೆನೇ ಆಗೋದಿಲ್ಲ ಹಾಗೆ. ಸೊ ಅದಕ್ಕೋಸ್ಕರ ಹೆರಿಡೇಟರಿ ಬಗ್ಗೆ ಬಹಳ ವಿಶೇಷ ಅಂದ್ರೆ ಟೆನ್ಷನ್ ತಗೋಬೇಕಂತಿಲ್ಲ ಅಂತ ಹೇಳಿ, ಅಷ್ಟೇ ಆಂಗ್ಸೈಟಿ ಆಗೋ ಅವಶ್ಯಕತೆ ಇಲ್ಲ. ಸರ್, ಈಗ ಲೈಫ್ ಸ್ಟೈಲು ಅಂತ ಹೇಳಿದ್ವಿ, ಬೇಸಿಕಲಿ ನೀವು ಜೀನ್ಸ್ ಬಗ್ಗೆ ಹೇಳಿದ್ರಿ. ಬಟ್ ಎಷ್ಟೋ ಹುಟ್ಟೋ ಮಕ್ಕಳಲ್ಲೂ ಮೇ ಬಿ ಕಮ್ಮಿ ಕೇಸಸ್ ಇರ್ಬೋದು, ತುಂಬಾ ಹುಟ್ಟೋ ಮಕ್ಕಳಲ್ಲೂ ಕ್ಯಾನ್ಸರ್ ಬಂದಿರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್. ಸೊ ಅದು ಜೀನ್ಸ್ ಮೇಲೆ ಡಿಪೆಂಡ್ ಆಗುತ್ತಾ ಅಥವಾ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಅಂದ್ರೆ ಸಣ್ಣ ಮಕ್ಕಳಲ್ಲಾಗೋ ಕೆಲವೊಂದು ಕ್ಯಾನ್ಸರ್ಸ್ ಡೆಫಿನೆಟ್ಲಿ ಹೆರಿಡಿಟರಿ ಇರ್ತದೆ. ಯಾವ ತರ ಸರ್? ಒಂದೆರಡು ಕ್ಯಾನ್ಸರ್, ಮೇನ್ ಕಾಮನ್ ಕ್ಯಾನ್ಸರ್ ಸಣ್ಣ ಮಕ್ಕಳು ಯೂಶಲಿ ಆಗೋದು ಏನಾದ್ರು ಇದೆಯಾ? ಈಗ ಕೆಲವೊಂದು ಬ್ಲಡ್ ಕ್ಯಾನ್ಸರ್ಸ್ ಇದಾವೆ. ಲ್ಯೂಕೇಮಿಯಾ ಅಂತ ಹೇಳ್ತೀವಿ. ಲ್ಯೂಕೇಮಿಯಾ ಅಂದ್ರೆ ರಫ್ಲಿ ನಾವು ಹೇಳೋದು ಅಂದ್ರೆ ಕಾಮನ್ ಲ್ಯಾಂಗ್ವೇಜ್ ನಲ್ಲಿ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಲ್ಯೂಕೀಮಿಯಾ ಮತ್ತೆ ಲಿಂಫೋಮಾ ಗ್ರೂಪ್ ಆಫ್ ಕ್ಯಾನ್ಸರ್ಸ್ ಅಂದ್ರೆ ಹೇಗೆ ಹೇಳ್ತೀವಿ, ಹೆಮಟಾಲಜಿಕಲ್ ಮ್ಯಾಲಿಗ್ನೆನ್ಸಿಸ್ ಅಂತ ಹೇಳ್ತೀವಿ. ಅದರಲ್ಲಿ ಹೆರಿಡೇಟರಿ ಆಗಿರೋ ಸಾಧ್ಯತೆ ಇರ್ತದೆ. ಅದು ಬಿಟ್ಟು ಒಂದು ವಿಲ್ಮ್ಸ್ ಟ್ಯೂಮರ್ ಅಂತ ಇದೆ, ಕಿಡ್ನಿ. ವಿಲ್ಮ್ಸ್ ಟ್ಯೂಮರ್ ಅಂತ ಹೇಳಿ ಕಿಡ್ನಿಯಲ್ಲಿ ಶುರುವಾಗುವಂಥದ್ದು. ಅದೇ ತರ ಒಂದು ನ್ಯೂರೋಬ್ಲಾಸ್ಟೋಮಾ ಅಂತಿದೆ. ಈ ತರ ಕ್ಯಾನ್ಸರ್ಸ್ ನಲ್ಲಿ ಡೆಫಿನೆಟ್ಲಿ ದೇರ್ ಇಸ್ ಅ ಹೆರಿಡೇಟರಿ ಕಾಂಪೊನೆಂಟ್. ಬಟ್ ಒನ್ಸ್ ಅಗೇನ್ ಅಂದ್ರೆ ದೀಸ್ ಆರ್ ನಾಟ್ ವೆರಿ ಕಾಮನ್ ಕೈಂಡ್ ಆಫ್ ಕ್ಯಾನ್ಸರ್ಸ್ ಅಂತ ಹೇಳಿ. ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ there is no option. ಆದ್ರೆ ಯು ಹ್ಯಾವ್ ಟು ಟೇಕ್ ದ ಟ್ರೀಟ್ಮೆಂಟ್ ಅಷ್ಟೇನೆ. ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಅಗೇನ್. ಡಿಪೆಂಡಿಂಗ್ ಆನ್ ದ ಸ್ಟೇಜ್. ಹೌದು.
ಓಕೆ